ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು ನಿತ್ಯ? ಏನಾಯ್ತು? ಏನು ಚೆನ್ನಾಗಿದ್ಯಲ್ಲ? ಏನ್ ಚೆನ್ನಾಗಿದೆ? ಜೇನು. ಅದು ನಿಮ್ ಬೆರಳಲ್ಲಿ ತಗೊಂಡ್ ತಿಂದ್ರು ಚೆನ್ನಾಗೇ ಇರುತ್ತೆ. ನಿನ್ ಬೆರಳಿಂದ ತಿಂದಿದ್ದಕ್ಕೆ ಇನ್ನೂ ಚೆನ್ನಾಗಿತ್ತು. ನನ್ ಬೆರಳೇನು ಸ್ಪೂನ್ ಅಲ್ಲ. ಬೆರಳಲ್ಲೇ ತಿನ್ಬೇಕು ಅಂತ ನೀನೇ ಹೇಳಿದ್ದು. ಅವ್ರ ಬೆರಳಲ್ಲಿ ಅವರೇ ತಿನ್ಬೇಕು ಅಂದಿದ್ದು. ಒಬ್ರು ಬೆರಳನ್ನ ಇನ್ನೊಬ್ರು ಬಾಯ್ಲಿಟ್ಕೋಬೇಕು ಅಂತ ಹೇಳಿಲ್ಲ. ಬೇಕಾದ್ರೆ ನನ್ ಬೆರಳಿಂದ ನೀನ್ ತಿನ್ನು, ನಿನ್ ಬೆರಳಿಂದ ಇನ್ನೇನು ಕೆಲ್ಸ ಇಲ್ವಾ ನಿಮಗೆ? ಇನ್ನೇನ್ ಕೆಲ್ಸ? ನನಗಿದೆ ಸರ್. ಏನು? ಕಂಟಿನ್ಯೂ ಮಾಡ್ಬೋದಲ್ಲ? ಚಾಕು ಎಷ್ಟೇ ಚೆನ್ನಾಗಿದ್ರು ತರಕಾರಿ ಮಾತ್ರ ಕಟ್ ಮಾಡ್ಬೇಕು, ಕೈನೋ ಕಾಲೋ ಅಲ್ಲ. ಅಂದ್ರೆ ಯಾವುದು ಕೂಡ ಅತಿ ಆಗ್ಬಾರ್ದು ಅಂತ ಹೇಳಿದ್ದು. ಕೆಲವು ಎಷ್ಟು ಸಿಕ್ಕಿದ್ರು ತೃಪ್ತಿ ಆಗಲ್ಲ. ಹೌದಾ? ಹಾಗಾದ್ರೆ ಅಷ್ಟು ನೀವೇ ತಿನ್ನಿ. ಇದಿಷ್ಟನ್ನು ಈಗ್ಲೇ ತಿನ್ನಲ್ಲ, ದಿನ ಹೀಗೆ ಸ್ವಲ್ಪ ಸ್ವಲ್ಪ ತಿಂತೀನಿ. ಮಾಮ್ ಅವಳು ಬೇಕಂತಾನೆ ಮಾಡಿದ್ದು. ಎಲ್ಲರ ಮುಂದೆ ನನ್ನ ಈಗೋನ ಹರ್ಟ್ ಮಾಡೋಕೆ ಜೈನ ರೆಫ್ಯೂಸ್ ಮಾಡದೆ ಎನ್ಕರೇಜ್ ಮಾಡ್ತಿದ್ದಾಳೆ. ಏನ್ ಮಾಡೋದು ಮಾಮ್ ಅವಳನ್ನ? ಮಾಡೋಣ ನಿತ್ಯ, ಅವಳು ತೋಡಿರೋ ಗುಂಡಿಲಿ ಅವಳೇ ಬೀಳೋ ಹಾಗೆ ಮಾಡೋಣ. ನಾಳೆ ಶಾಸ್ತ್ರಿಗಳು ಬಂದ್ರೆ ಶಾಪದ ಬಗ್ಗೆ ತಿಳ್ಕೊತೀನಿ ಅಂತ ಅವಳು ಅನ್ಕೊಂಡಿದ್ದಾಳೆ. ಆದ್ರೆ ಇವತ್ ರಾತ್ರಿನೇ ಜೈಗೂ ಅವಳಿಗೂ ಫಸ್ಟ್ ನೈಟ್ ಆಗೋ ಹಾಗೆ ನಾವು ಪ್ಲಾನ್ ಮಾಡೋಣ. ಆ ಕಾರ್ಯ ಒಂದ್ಸಲ ಮುಗಿದ್ರೆ ಅವಳು ಶಾಸ್ತ್ರಿಗಳನ್ನ ಮಾತ್ರ ಅಲ್ಲ, ಆ ದೇವ್ರನ್ನೇ ಕೇಳಿದ್ರು ಕೂಡ ನಮಗ್ ಪ್ರಾಬ್ಲಮ್ ಇರಲ್ಲ. ಬಟ್ ಹೌ ಮಾಮ್? ಅವಳು ಹಟ್ ಮಾರಿ ನಮ್ ಮಾತ್ ಕೇಳ್ತಾಳ ಅವಳು? ನಮ್ಮ ಮಾತನ್ನ ಅವಳು ಕೇಳ್ದೆ ಹೋದ್ರೆ ಜೈ ಕೇಳೋ ಹಾಗೆ ಮಾಡೋಣ. ಓಕೆ, ಬಾ ನಿತ್ಯ, ಗಂಗಾ ಹೇಗ್ ತಪ್ಪಿಸ್ಕೋತಾಳೋ ನೋಡೋಣ. ನೋಡಿದ್ಯಾ ಫಾತಿಮಾ, ನನ್ನ ಅಳಿಯ ಜೈ ಎಂಥ ಲವರ್ ಬಾಯ್ ಅಂತ. ಅಷ್ಟು ಜನ ಇದ್ರೂನು ತನ್ನ ಲವ್ನ ಮುಚ್ಚಿಡೋದೇ ಇಲ್ಲ. ಎಷ್ಟು ಗ್ರೇಟ್ ಅಲ್ವಾ? ಹೌದು ಹೌದು, ನಿಮ್ಮನ್ನ ನೀವೇ ಹೊಗಳ್ಬೇಕು. ಅದೇನು ಹೀಗಂತಿದ್ಯಾ? ಹೊರಗೆ ವೈಭೋಗ, ಒಳಗೆ ಉಪವಾಸ ಅನ್ನೋ ಮಾತನ್ನ ಯಾವತ್ತಾದ್ರೂ ಕೇಳಿದ್ರ ನೀವು? ಏನ್ ಹಾಗಂದ್ರೆ? ಅಚ್ಚು ನಿಮ್ ಅಳಿಯಂದ್ರಿಗೆ ಹೇಳಿರೋ ಹಾಗಿದೆ. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು. ಆ ಪ್ರೀತಿ, ಆ ಅದು, ಆ ಇದು ಎಲ್ಲ ಹೊರಗಷ್ಟೇ, ಒಳಗೆ ಏನೂ ಇಲ್ವಂತೆ. ಏನ್ ಫಾತಿಮಾ ನೀನ್ ಹೇಳ್ತಿರೋದು? ನಾನ್ ಹೇಳಿದ್ದು ಅಲ್ಲ ಆಂಟಿ, ನಿತ್ಯನೇ ನನಗೆ ಹೇಳಿದ್ದು. ನಿಮ್ಮ ಅಳಿಯ ಆಕಾರ ಪುಷ್ಟ, ನೈವೇದ್ಯ ನಷ್ಟ ಅಂತೆ. ಎಲ್ಲರ ಮುಂದೆ ಆಕ್ಟಿಂಗ್ ಅಂತೆ, ರೂಮಿಗೆ ಹೋದ್ರೆ ನಿದ್ರೆ ಅಂತೆ. ಹೌದಾ? ಅಂದ್ರೆ ಇಲ್ಲಿವರೆಗೂ ಅವರಿಬ್ರ ಮಧ್ಯ ಅದು ಏನೂ ನಡೀಲಿಲ್ವಂತೆ. ನಡೆದಿದೆ ಅಂತ ಬಿಲ್ಡಪ್ ಮಾತ್ರ ಕೊಡ್ತಾರಂತೆ. ನಿತ್ಯ ಬೆಡ್ ಮೇಲೆ ಮಲ್ಕೊಂಡ್ರೆ ಇವ್ರು ಕೆಳಗೆ ಚಾಪೆ ಹಾಕಿ ಮಲಗ್ತಾರಂತೆ. ಪಾಪ ನಿತ್ಯ ಎಷ್ಟು ಟ್ರೈ ಮಾಡಿದ್ರು ಅವರಿಂದ ಏನೂ ರೆಸ್ಪಾನ್ಸ್ ಇಲ್ವಂತೆ. ಪಾಪ ನಿತ್ಯ ಅವಳ ಪೇನ್ ಯಾರಿಗೆ ಹೇಳೋದೋ ಗೊತ್ತಾಗದೆ ನನಗೆ ಹೇಳ್ಕೊಂಡ್ಲು. ಮದ್ವೆ ಆದ್ರೂ ಬ್ಯಾಚುಲರ್ ಅಂತ ತುಂಬಾ ಅಳ್ತಿದ್ಲು. ಅದಕ್ಕೇನಾ ನಿತ್ಯ ಯಾವಾಗ್ಲೂ ನಮ್ಮನೆಗ್ ಬರ್ತಿರೋದು? ಅಲ್ಲ, ನನ್ನ ಹತ್ರ ಒಂದ್ ಮಾತು ಕೂಡ ಹೇಳಲಿಲ್ವಲ್ಲ. ಇಂಥ ವಿಷಯನ ಯಾವ ಹುಡುಗಿ ಆದ್ರೂ ಅಮ್ಮ ಅಪ್ಪಂಗೆ ಹೇಳ್ತಾಳ? ಫ್ರೆಂಡ್ ಅಂತ ನನಗೆ ಹೇಳಿದ್ಲು. ಕರೆಕ್ಟೇ. ಮತ್ತೆ
ಮತ್ತೀಗ ಏನ್ ಮಾಡುದು ಫಾತಿಮಾ? ಏನಿದೆ, ನಿಮ್ ಅಳಿಯನ್ನ ಬೇಗ ಒಬ್ರು ಒಳ್ಳೆ ಡಾಕ್ಟರ್ಗೆ ಕರ್ಕೊಂಡು ಹೋಗಿ ತೋರಿಸಿ. ಪ್ರಾಬ್ಲಮ್ ಏನೋ ಕ್ಲಿಯರ್ ಮಾಡಿ. ಆದ್ರೆ ಜೈಗೆ ಹರ್ಟ್ ಆಗತ್ತೇನೋ. ಹಾಗಂದ್ಕೊಂಡು ಕಾಮ್ ಆಗಿದ್ರೆ ನಿಮ್ ಮಗಳು ಲೈಫ್ ವೇಸ್ಟ್ ಆಗುತ್ತಲ್ವಾ? ಅಯ್ಯಯ್ಯೋ ಪಾಪ ನನ್ ನಿತ್ಯ. ಕಾಮ್ ಡೌನ್ ಆಂಟಿ. ಮನ್ಸಲ್ಲಿ ಅಷ್ಟೆಲ್ಲ ನೋವಿದ್ರು ಹೊರಗಡೆ ನಗ್ನಗ್ತಾ ಓಡಾಡ್ತಾ ಇರ್ತಾಳೆ. ಇವಳಿಗೆ ಬಂದಿರೋ ಕಷ್ಟ ಇನ್ಯಾವ ಹುಡುಗಿರ್ಗೂ ಬರ್ಬಾರ್ದು ಫಾತಿಮಾ, ಸಮಾಧಾನ ಮಾಡ್ಕೊಳ್ಳಿ. ಎಸ್, ಜಾಜಿಯ ಹೂ ಚಂದ, ಜನಪದ ಬಲು ಚಂದ, ನನ್ನ ಬಾಸ್ ಯಾಕೆ ಇಲ್ಲಿ ಕೂತಿದ್ದಾರೆ? ಇಲ್ಲೇನ್ ಮಾಡ್ತಿದ್ದೀರಿ ಸರ್? ಓ, ಈ ಹುಲ್ಲಿನ ರಾಶಿಲಿ ಎಷ್ಟು ಕಡ್ಡಿ ಇದೆ ಅಂತ ಲೆಕ್ಕ ಹಾಕ್ತಿದ್ದೀರಾ? ನೋಡಿ, ನೀವೆಷ್ಟು ಲೆಕ್ಕ ಹಾಕಿದ್ರು ಈ ದೇವಿಪುರದ ಲೆಕ್ಕ ಮಾತ್ರ ಪಕ್ಕ ಇರುತ್ತೆ. ನಾಣಿ, ಸರ್, ನೀನ್ ಹುಟ್ಟಿದೆ ಎಲ್ರೂ ಡಿಸ್ಟರ್ಬ್ ಮಾಡೋದಕ್ಕ ಅಥವಾ ನನಗ್ ಮಾತ್ರ ಡಿಸ್ಟರ್ಬ್ ಮಾಡ್ತಿದ್ಯಾ? ಸಾರಿ ಸರ್. ನಿಲ್ಲ ಸರ್, ಹೇಗೂ ಬಂದ್ಯಲ್ಲ, ಒಂದ್ ಕ್ವಶನ್ ಕೇಳ್ತೇನೆ, ಆನ್ಸರ್ ಮಾಡಿ ಹೋಗು. ಏನ್ ಸರ್ ಅದು? ನಿನ್ ಹೆಂಡತಿ ನಿನ್ನ ಯಾವಾಗ್ಲಾದ್ರೂ ಅನುಮಾನಿಸಿದ್ಲಾ? ಹಾಗೇನಿಲ್ಲ ಸರ್. ಹೋಗ್ಲಿ, ಅವಮಾನ ಮಾಡಿದ್ಲಾ? ಅಗತ್ಯ ಏನಿದೆ ಸರ್? ಒಂದು ವೇಳೆ ಈ ಪಕ್ಕದ ಮನೆಯವ್ರ ಹತ್ರ ನೀನ್ ಯಾವ ಕೆಲ್ಸಕ್ಕೂ ಬರಲ್ಲ ಅಂತ ಅಂದ್ಲು ಅನ್ಕೋ, ಸತ್ರು ಹೇಳಲ್ಲ ಸರ್. ಹೇಳಿದ್ಲು ಅಂದ್ಕೋ ಅಂದಿದ್ದು. ನೀನೊಬ್ಬ ಮನುಷ್ಯನೇ ಅಲ್ಲ, ಕೆಲ್ಸ ಕಾರ್ಯಕ್ಕೆ ಬರ್ದಿರೋ ಕಲ್ಲು ಅಂತ ಅಂದ್ಲು ಅನ್ಕೋ, ಆಗೇನ್ ನಿನ್ ಪರಿಸ್ಥಿತಿ? ಏನಿದೆ ಸರ್? ಸೊಂಟಿಗೆ ದೊಡ್ಡ ಕಲ್ ಕಟ್ಕೊಂಡು ಕಾವೇರಿ ನೀರ್ಗಾರಿ ಸಾಯೋದೆ. ಅಷ್ಟಕ್ಕೆ ಸಾಯ್ಬೇಕಾ? ಹೆಂಡತಿ ಅಂತ ಮಾತು ಅಂದ್ಮೇಲೆ ಗಂಡ ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ. ಅಷ್ಟೇ ಅಂತ್ಯಾ? ಯಾಕೆ ಸರ್? ಹಾಗೆ ನಿಮ್ಮನ್ನ ಯಾರಾದ್ರೂ ಅಂದ್ರ? ಸುಮ್ನಿರಯ್ಯ, ನನ್ಗೆ ಯಾರು ಹೇಳ್ತಾರೆ? ನಾನು ಹುಲಿ, ಟೈಗರ್. ಮತ್ತೆ ಯಾಕೆ ಕೇಳಿದ್ದು? ಯಾಕಾದ್ರೆ ನಿನ್ಗೇನು? ನಿನ್ಗಿಲ್ಲೇನ್ ಕೆಲ್ಸ? ಓ, ಕೆಲ್ಸ ನೋಡ್ಕೋ, ಬಂದ್ಬಿಟ್ಟೆ ದೊಡ್ಡದಾಗಿ. ನನ್ನ ಹೋಗು ಅಂತ ಹೇಳಿ ಇವರೇ ಹೋದ್ರಲ್ಲ. ಏನೋ ಆಗಿದೆ. ಇಲ್ದಿದ್ರೆ ಬಾಸ್ ಹಿಂಗಿರ್ತಿರ್ಲಿಲ್ಲ. ಏನಾಗಿರ್ಬಹುದು? ಏನ್ ಮಾಡ್ತಿದ್ಯಾ ನಿತ್ಯ? ಬೆಡ್ ಸರಿ ಮಾಡ್ತಿದ್ದೀರಿ? ಯಾಕೆ ಏನ್ರಿ? ಹೌದಲ್ವಾ, ನೀನ್ ಹಾಯಾಗಿ ನಿದ್ರೆ ಮಾಡೋದಕ್ಕೆ ಏರ್ಪಾಡ್ ಮಾಡ್ಕೋತಿದ್ಯಾ. ಹೇಗಿದ್ರು ನಾನು ನೆಲದ ಮೇಲೆ ಮಲ್ಗೋದಲ್ವಾ. ಅಷ್ಟು ಕೋಪ ಯಾಕ್ರಿ? ಬೇಕಾದ್ರೆ ನೀವೇ ಬೆಡ್ ಮೇಲೆ ಮಲ್ಗಿ, ನಾನೇ ನೆಲದ ಮೇಲೆ ಮಲ್ಕೋತೀನಿ. ದೊಡ್ಡ ಆಫರು, ಇನ್ಯಾಕ್ ಲೇಟು? ಈಗ್ಲೇ ಹೋಗಿ ಹೇಳು. ಏನ್ ಹೇಳೋದು? ಯಾರಿಗೆ ಹೇಳೋದು? ನಮ್ ಹಾಸಿಗೆ ಬದಲಾಗಿದ್ ವಿಷಯನ ಹೋಗಿ ಫಾತಿಮಾಂಗ್ ಹೇಳು, ಹೋಗು. ನಾನ್ ಯಾಕೆ ಹೇಳ್ತೀನಿ? ಇದಕ್ಕೂ ಮೊದ್ಲು ಯಾಕೆ ಹೇಳಿದ್ಯೋ ಈಗ್ಲೂ ಕೂಡ ಅದಕ್ಕೆ ಹೇಳು. ಅಯ್ಯೋ, ಯಾವತ್ತೂ ನಾನೇನು ಹೇಳಿಲ್ಲ ರೀ. ಆಕ್ಟ್ ಮಾಡ್ಬೇಡ, ನನಗೆಲ್ಲ ಗೊತ್ತಾಗಿದೆ. ಏನ್ ಗೊತ್ತಿದೆ ರೀ? ನಾನ್ ಕೈಲಾಗ್ದವ್ನ, ಕೆಲ್ಸಕ್ ಬರ್ದವ್ನ. ಯಾರು ಹೇಳಿದ್ದು ರೀ? ನೀನು ಫಾತಿಮಾಂಗ್ ಹೇಳಿದ್ಯಾ? ಫಾತಿಮಾ ನಿಮ್ ಮಾಮ್ಗೆ ಹೇಳಿದಾಳೆ. ತಾಯಿ ಮಗಳು ಮತ್ತೆ ನನ್ ಕತ್ತೆ ಮುಗಿಸೋ ಪ್ಲಾನ್ ಮಾಡ್ತಿದ್ದಾರೆ. ನೀನ್ ದೂರ ಇರೋದಾ, ನಾನ್ ದೂರ ಇರೋದಾ? ಪ್ರಾಬ್ಲಮ್ ನಿನಗಿದ್ಯಾ ನನಗಿದ್ಯಾ? ಡಾಕ್ಟರ್ಗೆ ನೀನ್ ತೋರಿಸ್ಬೇಕಾ ಇಲ್ಲ ನಾನ್ ತೋರಿಸ್ಕೋಬೇಕಾ? ಏನ್ ಮಾತಾಡ್ತಿದ್ದೀರಾ ನೀವು? ನನ್ನ ಒಳ್ಳೆತನನ ಯೂಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ಯಾ ನೀನು? ನಿನ್ ಪರ್ಮಿಷನ್ ಇಲ್ಲದೆ ನಿನ್ನ ಟಚ್ ಮಾಡಲ್ಲ ಅಂತ ಹೇಳಿದಕ್ಕೆ ನನ್ನೇ ಕೈಲಾಗ್ದವನು ಅಂತ ಪಬ್ಲಿಸಿಟಿ ಮಾಡ್ತೀಯಾ? ನಿನಗೇನೋ ಹೆಲ್ಪ್ ಮಾಡೋಣ ಅಂತ ನಾನ್ ಅನ್ಕೊಂಡ್ರೆ ನೀನ್ ಫಾರ್ವರ್ಡ್ ಆಗಿ ನನ್ನ ಪ್ರಾಪರ್ಟಿ ತರ ಯೂಸ್ ಮಾಡ್ತಿದ್ಯಾ. ಫ್ರೆಂಡ್ ಆಗಿ ಬಿಹೇವ್ ಮಾಡಿದ್ರೆ ಫ್ರಾಡ್ ಮಾಡ್ತಿದ್ಯಾ.
ಇಲ್ಲಿ ತನಕ ನನ್ನ ಒಳ್ಳೆತನನ ನೋಡ್ದೆ, ಇನ್ ಮುಂದೆ ನನಗಿರೋ ಇನ್ನೊಂದು ಮುಖನ ನೋಡ್ತೀಯ. ಸೈಲೆಂಟ್ ಆಗಿದ್ರೆ ಶಂಕರಾಭರಣದ ಶಂಕರ ಶಾಸ್ತ್ರಿ ಅಂತ ಅನ್ಕೊಂಡಿದ್ಯೋ ಏನೋ. ನನ್ನಲ್ಲಿ ಕೂಡ ಒಬ್ಬ ಪುನೀತ್ ಇದ್ದಾರೆ. ಹಾಗೆ ತೋರಿಸಿದ್ರೆ ಪ್ರಕಾಶ್ ರೈ ಹೊರಗೆ ಬರ್ತಾರೆ. ನಾನು ಹೀರೋ ಆಗಿ ಕಾಣೋ ವಿಲನ್. ಯಾವುದೇ ಗಂಡ ಹೆಂಡತಿ ಮಧ್ಯೆ ಆದ್ರೂ ವಿರಹ ಇದ್ದೇ ಇರುತ್ತೆ. ಆದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ನಮ್ಮ ಮಧ್ಯ ಗುಡುಗು ಸಿಡಿಲು ಬರೋ ರಾತ್ರಿ ಆಗತ್ತೆ. ಅದು ಈ ರಾತ್ರಿನೇ. ಮೊದ್ಲೇ ಮಳೆಗಾಲ. ಏನೇ ಗಂಗಾ, ಏನು ಅರ್ಥ ಆಗ್ತಿಲ್ಲ ಅಲ್ವಾ? ಅರ್ಥ ಆಗೋಷ್ಟ್ರಲ್ಲಿ ನಿನ್ ಲೈಫಲ್ಲಿ ಬೆಳಗಾಗಿರುತ್ತೆ ಕಣೆ. ಮತ್ತಿನ್ನೇನು, ನಮ್ಗೆ ಹೇಳ್ದೆ ಜೈ ಜೊತೆ ಈ ಊರಿಗೆ ಬರ್ತೀಯಾ? ಎಲ್ಲಾರ್ ಮುಂದೆ ಜೈ ಜೊತೆ ಕ್ಲೋಸ್ ಆಗಿದ್ದು ನನ್ನ ಈಗೋನೆ ಹರ್ಟ್ ಮಾಡ್ತೀಯ ನೀನು. ಅದಕ್ಕೆ ಜೈ ಈಗೋನ ನಾವ್ ಹರ್ಟ್ ಮಾಡಿದ್ವಿ. ಜೈನ ನಿನ್ ಮೇಲೆ ಎತ್ ಕಟ್ಟಿದ್ವಿ. ಈ ರಾತ್ರಿ ನಿನಗೆ ಮಳೆಗಾಲದ ರಾತ್ರಿ ಆಗತ್ತೆ. ಆ ಮಳೆಯಲ್ಲಿ ನೀನು ನೆನೆದೆ ತಪ್ಪಿಸ್ಕೊಳಕ್ಕಾಗಲ್ಲ. ನಾಳೆ ನೀನು ಶಾಸ್ತ್ರಿಗಳನ್ನ ನೋಡೋ ಮೊದ್ಲೇ ಈ ರಾತ್ರಿನೇ ನಿನ್ ಕತೆ ಮುಗ್ದೋಗತ್ತೆ. ಬಾಸ್ ಯಾಕೆ ಹಂಗೆ ಕೇಳಿದ್ರು? ಏನಾಗಿದೆಯೋ ಅರ್ಥನೇ ಆಗ್ತಿಲ್ವಲ್ಲ. ಚಂದ್ರಗ್ರಹಣ ಇದನ್ನ ನೋಡಿದ್ರೆ ತಪ್ಪಿಲ್ಲ ಅಂತ ಕೆಲವು ನಾಸ್ತಿಕರು ವಿತ್ತಂಡವಾದ ಮಾಡ್ತಾರೆ. ಆದ್ರೆ ಗ್ರಹಣ ನೋಡಿದ್ರೆ ಕೆಲವು ದುಷ್ಫಲಿತಾಂಶಗಳು ತಲೆ ಎತ್ತುತ್ತೆ. ಗ್ರಹಣನ ನೋಡೋದ್ರಿಂದ ಕೆಲವು ಅನರ್ಥಗಳು ನಡೆಯೋ ಅವಕಾಶ ಇದ್ದೇ ಇದೆ. ಆದ್ರಿಂದ ಆದಷ್ಟು ಗ್ರಹಣ ನೋಡದೇ ಇರೋದೇ ಒಳ್ಳೆಯದು. ನೋಡಲ್ಲ ಈಗೇನು? ಏನೋ ಪ್ರಪಂಚ ಎಲ್ಲ ಗ್ರಹಣದ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅದ್ರ ಮಧ್ಯೆ ಇವ್ರು ಬೇರೆ ಬಂದು ತಲೆ ಕೆಡಿಸ್ತಾ ಇದ್ದಾರೆ. ಅವರು ಕೂಡ ಗ್ರಹಣದ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ದಾರೆ ನಾಣಿ ಅವ್ರೆ. ಇವ್ರಿಗೆ ಗ್ರಹಣ ಏನ್ ಮೇಡಮ್? ಗ್ರಹ ಎಲ್ರಿಗೂ ಗ್ರಹನೇ, ಗ್ರಹಣ ಎಲ್ರಿಗೂ ಗ್ರಹಣನೇ. ಹೌದಾ ಮೇಡಮ್? ಅವ್ರು ಹೇಳ್ತಿರೋ ಭಾಷೆ ನಿಮ್ಗೆ ಅರ್ಥ ಆಗುತ್ತಾ? ಯಾಕೆ ನಿಮಗ್ ಅರ್ಥ ಆಗಲ್ವಾ? ನಮಗೆ ಕನ್ನಡ ಭಾಷೆ ಬಿಟ್ರೆ
ಬೇರೆ ಭಾಷೆ ಅರ್ಥನೇ ಆಗಲ್ಲ. ನಾನು ಎಲ್ಲ ಭಾಷೆಲೂ ಎಕ್ಸ್ಪರ್ಟ್. ಮೇಡಮ್, ಇಷ್ಟಕ್ಕೂ ಅವ್ರು ಏನ್ ಹೇಳ್ತಿದ್ದಾರೆ? ಬೇರೆಯವರು ಗ್ರಹಣ ನೋಡಿದ್ರೆ ಕೆಟ್ಟದಾಗತ್ತೆ ಅಂತ ಮಾತ್ರ ಹೇಳ್ತಾರೆ, ಆದ್ರೆ ಇವರು ಯಾವ ತರ ಕೆಟ್ಟದಾಗತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಅಂದ್ರೆ ಯಾವ ತರ ಕೆಟ್ಟದಾಗುತ್ತೆ ಮೇಡಮ್? ಏನಾದ್ರೂ ಆಗ್ಬೋದಂತೆ. ಗ್ರಹಣ ಹಿಡಿತು ಅಂದ್ರೆ ಕೈ ಕಾಲು ಹೋಗ್ಬೋದು, ಬೆನ್ನಿಗೆ ಶನಿ ಇರ್ಬೋದು, ಜೀವನ ಕೂಡ ತಲೆ ಕೆಳಗಾಗ್ಬೋದು. ಅಪ್ಪ, ಗ್ರಹಣದಿಂದ ಇಷ್ಟು ಸೈಡ್ ಎಫೆಕ್ಟ್ ಇದೆಯಾ? ನಿಮಗ್ ಗೊತ್ತಿಲ್ವಾ ನಾಣಿ ಅವ್ರೆ? ಮುಖ್ಯವಾಗಿ ಗಂಡ ಹೆಂಡತಿ ಹತ್ರ ಹತ್ರ ಇರಬಾರ್ದಂತೆ. ನನಗ ಪ್ರಾಬ್ಲಮ್ ಇಲ್ಲ ಮೇಡಮ್. ನಾನು ಮೀನಾಕ್ಷಿ ಅಲ್ಲಿದ್ದಾಳೆ, ನಾನು ಇಲ್ಲಿದ್ದೀನಿ. ನಿಮಗ್ ಪ್ರಾಬ್ಲಮ್ ಇಲ್ಲ ನಾಣಿ ಅವ್ರೆ, ಆದ್ರೆ ನನಗಿದ್ಯಲ್ಲ. ನಿಮ್ಗೇನ್ ಮೇಡಮ್? ನಿಮ್ ಸಾರು ನಾನು ಹತ್ರ ಹತ್ರನೇ ಇದ್ದೀವಲ್ಲ. ಆದ್ರೆ ಅವರು ಯಾವ್ದೋ ಡಿಪ್ರೆಷನ್ ಅಲ್ಲಿ ಇದಾರಲ್ಲ. ಅದು ಡಿಪ್ರೆಷನ್ ಅಲ್ಲ ನಾಣಿ ಅವ್ರೆ, ಇವತ್ತು ನನ್ನ ಹೇಗೆ ಇಂಪ್ರೆಸ್ ಮಾಡೋದು ಅಂತ ನೋಡ್ತಿರೋದು. ಅದು ಒಳ್ಳೇದೇ ಅಲ್ವಾ ಮೇಡಮ್? ಏನ್ ಒಳ್ಳೇದು? ಈಗಷ್ಟೇ ಅಲ್ವಾ ಗ್ರಹಣದ ದಿನ ಹಾಗೆಲ್ಲ ಮಾಡಬಾರ್ದು ಅಂದಿದ್ದು. ಮಾಡಿದ್ರೆ ಏನಾಗುತ್ತೆ ಮೇಡಮ್? ಏನೋ ನಿಮ್ ಸರ್ಗೆ ಹುಚ್ಚು ಹಿಡಿಬಹುದು, ಹುಚ್ಚ, ಕೈ ಕಾಲ್ ಹೋಗ್ಬೋದು, ಇನ್ನೇನಾದ್ರೂ ಆಗ್ಬೋದು. ನಿಜವಾಗ್ಲೂ ಸಾರ್ಗೆ ಹುಚ್ಚಿಡಿಯುತ್ತ ಮೇಡಮ್? ಟಿವಿಲಿ ಹೇಳ್ತಿದಾರಲ್ಲ ನಾಣಿ ಅವ್ರೆ, ಪಾಪ ಅವ್ರು ಕೂಡ ಗ್ರಹಣ ನೋಡೇ ಹಾಗಾಗಿತ್ತಂತೆ. ಅದೇ ಹೇಳ್ತಿದ್ದಾರೆ ನೋಡಿ. ನಿಮ್ ಸರ್ಗೆ ಹುಚ್ಚಿಡಿದ್ರೆ ನಿಮ್ ಫ್ಯೂಚರ್ ಹೇಗಿರುತ್ತೋ ಒಂದ್ಸಲ ಯೋಚನೆ ಮಾಡಿ. ಒಂದು ಡ್ರೀಮ್ ಸೀನ್ ಹಾಕೊಳ್ಳಿ. ಇದು ನನ್ನ ಆಫೀಸಾ? ಇದ್ಯಾವ ಫೈಲು? ಇದೇನ್ ಟಿವಿ? ಫಿಶ್ ಮಾರ್ಕೆಟ್ ಕೂಡ ಇದಕ್ಕಿಂತ ಚೆನ್ನಾಗಿರುತ್ತೆ. ಇನ್ಮೇಲೆಲ್ಲ ನಾನು ಹೇಳ್ದ ಹಾಗೆ ಇರ್ಬೇಕು, ಅಂಡರ್ಸ್ಟ್ಯಾಂಡ್? ಓ, ಆಲ್ರೆಡಿ ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಾ ಅಲ್ವಾ? ಸಿಟ್ ಡೌನ್. ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಸ್ಟ್ಯಾಂಡಿಂಗ್. ಏನಮ್ಮ ನಾಣಿ, ಸ್ಟ್ಯಾಂಡಿಂಗ್ ಅಂದ್ರೆ ಸಿಟ್ಟಿಂಗ್ ಅಲ್ಲಿ ಇದೆಯಾ? ಅಂದ್ರೆ ಸ್ಟ್ಯಾಂಡಿಂಗ್ ಆದ್ಮೇಲೆ ಹೇಗೂ ನೀವು ಸಿಟ್ಟಿಂಗ್ ಅಂತೀರಾ? ಹಾಗಂತ ಏನ್ ನಿಮ್ಮ ಅಕ್ಕ ಭಾವ ಹೇಳಿದ್ರ? ಏನೇನೋ ಲಾಜಿಕ್ ಹೇಳಿದ್ರೆ ಟೇಬಲ್ ಬಿದೋಗುತ್ತೆ, ಚೇರ್ ಹಾರೋಗುತ್ತೆ.